Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. 16 ದಿನ ಕಳೆದರೂ ಕೂಡ ಪ್ರಜ್ವಲ್ ಪತ್ತೆ ಆಗಿಲ್ಲ. ಆದರೆ ಅದೇ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧವೇ ಆರೋಪ ಮಾಡಿದ್ದ ದೇವರಾಜೇಗೌಡಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ಮುಖಂಡನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದ್ದು ವಿಚಾರಣೆ ತೀವ್ರಗೊಂಡಿದೆ. ಪೊಲೀಸರು ದೇವರಾಜೇಗೌಡನನ್ನ ಬಂಧಿಸಿ ಕಾರು ಜಪ್ತಿ ಮಾಡಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ಹುಡುಕಿ ಕೊಡುವಂತೆ ಪೋಸ್ಟರ್ ಅಭಿಯಾನ ನಡೆದಿದೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ದೇವರಾಜೇಗೌಡ ಬಂಧನ. ದೇವರಾಜೇಗೌಡ ವಿರುದ್ಧ ರೇಪ್ ಕೇಸ್ ದಾಖಲು. ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧವೇ ಗಂಭೀರ ಆರೋಪ ಮಾಡಿದ್ದ ವಕೀಲ ಹಾಗೂ ಬಿಜೆಪಿ ಮುಖಂಡ ಆಗಿರುವ ದೇವರಾಜೇಗೌಡ ಹೊಳೆನರಸೀಪುರ ಪೊಲೀಸರ ಅತಿಥಿಯಾಗಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡನನ್ನ ಹೊಳೆನರಸೀಪುರ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ನರಸೀಪುರ ಪೊಲೀಸರು ಬಂಧಿಸಿದ್ದಾರೆ. ದೇವರಾಜೇಗೌಡ ವಿರುದ್ಧವೂ ರೇಪ್ ಕೇಸ್ ದಾಖಲಾಗಿದ್ದು ವಿಚಾರಣೆ ಮಾಡಲಾಗ್ತಿದೆ. ಬಂಧನಕ್ಕೂ ಮುನ್ನ ವಿಚಾರಣೆ ವೇಳೆ ದೇವರಾಜೇಗೌಡ ಪೊಲೀಸರ ಪ್ರಶ್ನೆಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡ ವಿಚಾರಣೆ ನಡೆಸಿದ್ದಾರೆ. ಲೈಂಗಿಕ ದೌರ್ಜನ್ಯದ ಆರೋಪದ ಆಧಾರದಲ್ಲಿ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ದೇವರಾಜೇಗೌಡ ಪ್ರಶ್ನೆಗೆ ಮರು ಪ್ರಶ್ನೆ ಹಾಕಿದ್ದಾರೆ. ಹೀಗಾಗಿ ದೇವರಾಜೇಗೌಡ ವಿಚಾರಣೆ ಪೊಲೀಸರಿಗೆ ಸವಾಲಾಗಿತ್ತು. ಇದೊಂದು ವ್ಯವಸ್ಥಿತ ಹನಿ ಟ್ರ್ಯಾಪ್ ಅಂತ ಖಾಕಿ ಮುಂದೆ ದೇವರಾಜೇಗೌಡ ಹೇಳ್ಕೊಂಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ದೂರು ಕೊಟ್ಟಿದ್ದಾಗಿ ಹೇಳಿರುವ ದೇವರಾಜೇಗೌಡ, ನಾನು ದೂರು ಕೊಟ್ಟ ಬಳಿಕ ನನ್ನ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಪೊಲೀಸರಿಗೆ ತಿಳಿಸಿದ್ದಾರೆ. ನಿನ್ನೆ ಬಂಧನ ಭೀತಿಯಲ್ಲಿದ್ದ ದೇವರಾಜೇಗೌಡ ತನ್ನ ವಿರುದ್ಧದ ಆರೋಪಗಳಿಗೆ ಸ್ಪಷ್ಟನೆ ನೀಡುವ ಕುರಿತು ವಿಡಿಯೋ ಶೇರ್ ಮಾಡಿ ಎಸ್ಕೇಪ್ ಆಗ್ತಿದ್ದಾಗ ಹಿರಿಯೂರು ಬಳಿ ಪೊಲೀಸರು ಲಾಕ್ ಮಾಡಿದ್ದಾರೆ. 3 ರಿಂದ 4 ಬ್ಯಾಗ್ ಪ್ಯಾಕ್ ಮಾಡಿ ಹೊರಟಿದ್ದ ದೇವರಾಜೇಗೌಡನ ಮೊಬೈಲ್ ನೆಟ್ವರ್ಕ್ ಆಧರಿಸಿ ವಶಕ್ಕೆ ಪಡೆಯಲಾಗಿತ್ತು. ಬೆಳಗ್ಗೆಯಿಂದ ವಿಚಾರಣೆ ನಡೆಸಿದ್ದ ಪೊಲೀಸರು ಮಧ್ಯಾಹ್ನ ಬಂಧಿಸಿದ್ರು. ಎಸ್ಐಟಿ ಕೂಡ ದೇವರಾಜೇಗೌಡನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ. ಇನ್ನು ನಮ್ಮ ಹಿಂದೆ ದೊಡ್ಡವರಿದ್ದಾರೆಂಬ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿರೋ ಕೈ ನಾಯಕರು ಎಸ್ಐಟಿ ಎಲ್ಲವನ್ನೂ ತನಿಖೆ ನಡೆಸುತ್ತೆ ಅಂತ ಹೇಳಿದ್ದಾರೆ. ಈಗ ಯಾವುದೋ ಒಂದು ಸ್ತ್ರೀಗೆ ಹೇಳಿದ್ರಿ, ನನ್ನ ಹಿಂದೆ ಎಂಥವ್ರಿದ್ದಾರೆ ಅಂತೇಳಿ, ಮತ್ತು ಇದರ ಅರ್ಥ ಏನಂದ್ರೆ CBI ವೈಶಿಷ್ಟಿ ಕ್ಲೀನ್ ಚಿಟ್ ಕೊಡಕ್ಕ, BJP ವಾಷಿಂಗ್ ಮಷೀನಲ್ಲಿ ಹಾಕಿ ತೆಗಿಲಕ್ಕ? ನಮ್ಮ ರಾಜ್ಯದ ಅಧಿಕಾರಿಗಳು ಕೆಪಬಲ್ ಇದ್ದಾರೆ. ಹಿಂದೆ CBI ಅಂದರೆ ಇದೇ BJPಯವರು CBI ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ಗೊತ್ತಿದೆ ನಮಗೆ. ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತಿದ್ರು. ನನಗೆ ಗೊತ್ತಿಲ್ಲ. ನಾನು ಕಡಪಾಗ ಹೋಗ್ತಾ ಇದ್ದೀನಿ. ಕಡಪಾಗ ಹೋಗಿ ಮಡಗ್ಸಿರಾಗ ಹೋಗಿ ಬರಬೇಕು. ಎಲೆಕ್ಷನ್ ನಾನು ಮನೆಯಿಂದ ಪೇಪರಿಗೆ ಓದ್ತಾ ಇದ್ದೀನಿ. ಆಲ್ ನೈಟ್ ಐ ವಾಸ್ ವೆರಿ ಬಿಸಿ. ನಾನು ಹೋಗಿ ಬಂದ ಮೇಲೆ ಅದೇನು ನೋಡ್ಬಿಟ್ಟು ರಾಜಕಾರಣಕ್ಕಾಗಿ ವಕೀಲ ದೇವರಾಜೇಗೌಡನನ್ನ ಬಂಧಿಸಲಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಲಾಗ್ತಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟ್ ಕೊಟ್ಟಿದ್ದಾರೆ. ಪಕ್ಷದ ಮುಖಂಡರು ಇವರನ್ನ ಬಂಧನ ಮಾಡಿರುವುದು ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ. ಯಾರು ತಮ್ಮ ವಿರೋಧಿಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕನ್ನುವಂಥದ್ದು. ಬೇರೆ ಬೇರೆ ದಾಳಿಗಳು ನಡೆದಾಗ ಸರ್ವಾಧಿಕಾರ ಅದು ಇದೊಂದು ಮಾತಾಡುವಂಥವ್ರು ಇವರು. ದೇವರಾಜ್ ಅವರು DK ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಅವ್ರಿಗೆಲ್ಲೂ ಹೆಸರುಗಳಿಲ್ಲ. ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ದೇವರಾಜೇಗೌಡರು 2ನೇ ಆಡಿಯೋ ಬಾಂಬ್ ಬಿಟ್ಟ ನಂತರ ಅವ್ರನ್ನ ಅರೆಸ್ಟ್ ಮಾಡೋದು ನೋಡಿದ್ರೆ ಅವ್ರಿಗೆ ಇನ್ನಷ್ಟು ಹೊರಗಡೆ ಬಂದ್ರೆ ಅನ್ನುವಂತ ಭಯ ಕಾಡ್ತಾ ಇರ್ಬೋದು. ಮತ್ತೆ ಅವ್ರ ಮಾತು ನಾನು ಒಂದು ಗಮನಿಸಿದ್ದೆ, ನನ್ನ ಹತ್ರ ಇರುವ ಪೂರ್ಣ ಮಾಹಿತಿ ಬಿಟ್ರೆ ಸರ್ಕಾರಕ್ಕೆ ಸಂಚಕಾರ ಬರುತ್ತೆ ಅಂತ ಹೇಳಿದ್ರು. ಹೆಂಗಾನ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ DK ಶಿವಕುಮಾರ್ ಅವರಿಗೆ ಲಾಕ್ ಮಾಡಿಬಿಟ್ಟು CBI ತನಿಖೆಗೆ ಹೆಂಗಾನ ಮಾಡಿ ಕೊಡಿಸ್ಬಿಟ್ಟು ಕೇಜ್ರಿವಾಲ್ ಅವರಿಗೆ ಹೆಂಗೆ ಅರೆಸ್ಟ್ ಮಾಡಿದ್ರು ಹಂಗೆ ಅರೆಸ್ಟ್ ಮಾಡೋಕ್ಕೆ ಫೇಕ್ ಕೇಸ್ ಮೇಲೆ. ಸೊ ಇದು ಅವ್ರು ಉತ್ತರ ಕೊಡಬೇಕಲ್ಲ. BJP ಅವರು ಮತ್ತು JDS ಅವರು ಮಾಡಿದೆಲ್ಲ ನೀವು, ಕೊಟ್ಟಿದ್ದು ನೀವು. ಪೆನ್ ಡ್ರೈವ್ಗಳ ಹೆಂಗೋಯ್ತು ದೇವರಾಜೇಗೌಡರಿಂದ ಬೇರೆಯವ್ರ ಕಡೆ ಹೆಂಗೋಯ್ತು? ಅವರೇ ಹೇಳಿದಾರಲ್ಲ, ನಾವು DK ಶಿವಕುಮಾರ್ ಅವ್ರಿಗೆ ಕೊಟ್ಟಿಲ್ಲ.
ಪ್ರಜ್ವಲ್ ಹುಡುಕಿ ಕೊಡುವಂತೆ ಪೋಸ್ಟರ್ ಅಭಿಯಾನ. ರಾಜ್ಯ ಸರ್ಕಾರ ಅವರನ್ನ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಜನತಾ ಪಕ್ಷದ ಕಾರ್ಯಕರ್ತರು ಪ್ರಜ್ವಲ್ ಹುಡುಕಿ ಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಪೋಸ್ಟರ್ ಅಂಟಿಸಿದ್ದಾರೆ. ಪೋಸ್ಟರ್ ಅಂಟಿಸಿದ್ದ ಜನತಾ ಪಕ್ಷದ ನಾಗೇಶ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕಿದ್ರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ 1 ನಿಮಿಷ ಯಾಕೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ಊಟವೂ ಇಲ್ಲ, ನಿದ್ರೆಯೂ ಇಲ್ಲ, ರೇವಣ್ಣ ಮೌನ. 3 ದಿನದಿಂದ ಕಂಬಿ ಹಿಂದೆ ಇರೋ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮೌನಕ್ಕೆ ಜಾರಿದ್ದಾರೆ. ರಾತ್ರಿ 2 ಗಂಟೆವರೆಗೂ ನಿದ್ರಿಸದೆ ಊಟವನ್ನೇ ಮಾಡದೆ ಯೋಚಿಸ್ತಾ ಕುಳಿತಿರ್ತಾರಂತೆ. ಬೆಳಗ್ಗೆ ಎದ್ದ ರೇವಣ್ಣಗೆ ಸಿಬ್ಬಂದಿ ಟೊಮ್ಯಾಟೊ ಬಾತ್ ನೀಡಿದ್ದಾರೆ. ಇನ್ನು ಹೊಟ್ಟೆ ನೋವು ಸಮಸ್ಯೆಯಿಂದ ಬಳಲ್ತಿರೋ ರೇವಣ್ಣ ಮೇಲೆ ವೈದ್ಯರು ನಿಗಾ ವಹಿಸಿದ್ದಾರೆ. ಆರೋಗ್ಯ ಸಮಸ್ಯೆ ತಲೆದೋರಿದ್ರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ವಿಡಿಯೋ ಹಂಚಿಕೆ ಆರೋಪ ಎದುರಿಸುತ್ತಿರೋ 4ವರಿಗೆ ಬಂಧನ ಭೀತಿ ಶುರುವಾಗಿದೆ. ಕಾರ್ತಿಕ್ ಸೇರಿದಂತೆ 4ವರಿಗೆ ನೋಟಿಸ್ ನೀಡಿರೋ ಎಸ್ಐಟಿ ಹುಡುಕಾಟ ಆರಂಭಿಸಿದೆ. ಮತ್ತೊಂದೆಡೆ ತನಿಖಾ ಮಾಹಿತಿ ಸೋರಿಕೆಯಾಗದಂತೆ ಎಸ್ಐಟಿ ಮುಖ್ಯಸ್ಥ ವಿ.ಕೆ. ಸಿಂಗ್ ತನಿಖಾಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ವಿಚಾರಣೆ ನಂತರ ಕೆಲ ಮಾಹಿತಿ ಸೋರಿಕೆಯಾಗ್ತಿದ್ದು ಯಾವುದೇ ವಿಷಯ ಸೋರಿಕೆಯಾಗಬಾರದು ಅಂತ ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಬಂಧಿತ ದೇವರಾಜೇಗೌಡನನ್ನ ಹಾಸನ ಜಿಲ್ಲೆ ಹೊಳೆನರಸೀಪುರ ಠಾಣೆಯಿಂದ ವೈದ್ಯಕೀಯ ಪರೀಕ್ಷೆಗಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ವೈದ್ಯಕೀಯ ಪರೀಕ್ಷೆ ಬಳಿಕ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ವೈದ್ಯಕೀಯ ಪರೀಕ್ಷೆಗೆ ಕರೆದುಕೊಂಡು ಹೋಗುವ ಮುನ್ನ ದೇವರಾಜೇಗೌಡ ಸತ್ಯಕ್ಕೆ ಜಯ ಇದೆ ಅಂತ ಹೇಳಿ ವಿಕ್ಟರಿ ಸಿಂಬಲ್ ಅನ್ನು ಕೂಡ ತೋರಿಸಿದ್ರು. ಇದು ದೇವರಾಜೇಗೌಡಗೆ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ, ಸಹಜವಾಗಿರುವಂಥ ಪ್ರೊಸೀಜರ್ ಇವೆಲ್ಲ. ಸೊ ಆದರೆ ಅಲ್ಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಸತ್ಯಕ್ಕೆ ಜಯ ಇದೆ ಅಂತ ಹೇಳಿ ಒಂದು ವಿಜಯದ ಸಂಕೇತವನ್ನು ಕೂಡ ಅವರು ತೋರಿಸಿ ಹೋದರು. ಸತ್ಯಕ್ಕೆ ಜಯ ಇದೆ. ಸತ್ಯಕ್ಕೆ ಜಯ ಇದೆ. ಸತ್ಯಕ್ಕೆ ಜಯ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.